ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿ ಈಗ ರಿಯಲ್ ಎಸ್ಟೇಟ್ ಚೀಟರ್ಸ್ ಸಿಟಿ ಅಂತಲೇ ಗುರುತಿಸ್ಕೊಳ್ತಾ ಇದೆಯಾ? ಹೌದು, ಇಂತಹದೊಂದು ಡೌಟ್ ಬಂದಿದ್ದು 1000 ಮಂದಿಗೆ ವಂಚಿಸಿರೋ ಇಬ್ಬರು ರಿಯಲ್ ಎಸ್ಟೇಟ್ ಮಿಕಾಗಳು ಬಲೆಗೆ ಬಿದ್ದ ಮೇಲೆ ನಿವೇಶನ ಅಪಾರ್ಟ್ಮೆಂಟ್ ಕೊಡಿಸೋ ಸೋಗಿನಲ್ಲಿ ಮುಗ್ಧ ಜನರನ್ನ ವಂಚಿಸ್ತಾ ಇದ್ದ ಇವರು ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಹೀಗೆ ಸ್ಲೇಟ್ ಹಿಡಿದುಕೊಂಡು ನಿಂತಿರುವ ಈ ಖದೀಮರು ಒಂದು ಕಾಲದ ರಿಯಲ್ ಎಸ್ಟೇಟ್ ದೊರೆಗಳು. ಒಬ್ಬ ಭಾಸ್ಕರ್ ರೆಡ್ಡಿ, ಮತ್ತೊಬ್ಬ ತಿರುಮಲ ರೆಡ್ಡಿ. ಆಂಧ್ರದ ಗುಂಟೂರು, ಕಾಳಹಸ್ತಿಯಿಂದ ಬಂದ ಇವರು ಬೆಂಗಳೂರು ಮತ್ತು ಮೈಸೂರ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಚೀಟಿಂಗ್ ಶುರು ಮಾಡಿದ್ರು. ಈ ರೆಡ್ಡಿ ದ್ವಯರ ರಿಯಲ್ ವಂಚನೆಗೆ ಸುಮಾರು 5 ವರ್ಷಗಳ ಇತಿಹಾಸವೇ ಇದೆ. 5 ವರ್ಷಗಳಿಂದ ಈ ಖದೀಮರದ್ದು ಇದೇ ವೃತ್ತಿ. ನಿವೇಶನ ಕೊಡಿಸುವ ಸೋಗಲ್ಲಿ 1000ಕ್ಕೂ ಹೆಚ್ಚು ಮಂದಿಗೆ ನಾಮ ಹಾಕಿದ್ದಾರೆ. ಐಶ್ವರ್ಯ ಪ್ರಾಜೆಕ್ಟ್, ಪ್ರೆಸಿಡೆನ್ಸಿ ಗ್ರೂಪ್ ಅಂಥ ದಾಖಲೆ ಸೃಷ್ಟಿ ಮಾಡಿ ನಿವೇಶನ ಹಂಚಿಕೆಗೆ ಮುಂದಾದ್ರು. ಇದಕ್ಕಾಗಿ ಸಾವಿರಾರು ಗ್ರಾಹಕರಿಂದ ನಿವೇಶನದ 40% ಹಣ ಪಡೆದಿದ್ರು. ಆದರೆ ಸೈಟು ಕೊಡದೆ, ಹಣನೂ ಕೊಡದೆ ವಂಚಿಸಿದ್ದಾರೆ. ಭಾಳಷ್ಟು ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಬಂದು ಇವರು ಐಶ್ವರ್ಯ ಡೆವಲಪರ್ಸ್ನವರು ಮತ್ತು ಈ ಪ್ರೆಸಿಡೆನ್ಸಿ ಗ್ರೂಪ್ನವರು ಇವರು ಏನಿದೆ ಒಂದು ಐಶ್ವರ್ಯ ಪ್ರಾಜೆಕ್ಟ್ ಇವರು ಮಾಡಿದ್ದಾರೆ. ಮತ್ತು ನಮ್ಮ ಕಡೆಯಿಂದ 40%ಇಂದಕ್ಕೆ ಮುಂಗಡ ಹಣ ಅವರು ತಗೊಂಡಿದ್ದಾರೆ. ಈ ಇಬ್ಬರ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಬಸವೇಶ್ವರ ನಗರದಲ್ಲಿ ಒಟ್ಟು 17 ಪ್ರಕರಣಗಳು ದಾಖಲಾಗಿವೆ. ಸುಮಾರು 500 ಮಂದಿ ಹೇಳಿಕೆ ದಾಖಲಿಸಿದ್ದಾರೆ. ಇನ್ವೆಸ್ಟರ್ದು ಸಂಖ್ಯೆ ಸಾವಿರಾರು ಸಂಖ್ಯೆ ಇತ್ತು, 1000ಕ್ಕಿಂತ ಜಾಸ್ತಿ ಇತ್ತು. ಮತ್ತು ಇದು ಹಣ ಏನಾಯಿತು ವಂಚನೆ ಆಗಿದೆ, ಅದು 50 ಕೋಟಿ ಸುಮಾರು ಹಣ ಇತ್ತು. ವಂಚನೆ ಮತ್ತು 192A ರೆವೆನ್ಯೂ ಕಂದಾಯ ಆ್ಯಕ್ಟ್ದು ಏನಿದೆ ಅದು 192A ಮತ್ತು 192B ಪ್ರಕಾರ ಅವ್ರ ಮೇಲೆ ನಾವು ಕ್ರಮ ಜರುಗಿಸಿದ್ವಿ. ವಂಚನೆಗೆ ನಾನಾ ಮುಖ ಅನ್ನುವ ಹಾಗೆ ವಂಚಕರು ಕೂಡ ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಜಾಹೀರಾತು ಮುಖವಾಡ ಹಾಕಿಕೊಂಡು ಬಂದವರು ಈ ರಿಯಲ್ ಎಸ್ಟೇಟ್ ವಂಚಕರು. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅನ್ನೋದು ಪೊಲೀಸರ ಕಿವಿ ಮಾತು. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರೋ ಘಟನೆ ಯಶವಂತಪುರದಲ್ಲಿ ನಡೆದಿದೆ. ಧಾರವಾಡ ಮೂಲದ ರಾಮೇಗೌಡ ಮೃತ ದುರ್ದೈವಿ. ಬೆಳಗ್ಗೆ ಯಶವಂತಪುರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸಂಚರಿಸುವಾಗ ಹಿಂದೆಯಿಂದ ಬಂದ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಗೋಡೆಯ ಮಧ್ಯೆ ಸಿಲುಕಿದ್ದ ರಾಮೇಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೋರ್ವ ಮಹಿಳೆ ಪೂಜಾ ಎಂಬುವವರಿಗೆ ಗಾಯವಾಗಿದೆ. ಯಶವಂತಪುರ ಸಂಚಾರಿ ಪೊಲೀಸರು ಚಾಲಕ ಕುಮಾರ್ನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸೀಮಾರೈ ಎಂಬ ಮಹಿಳೆ ಅಂಗಾಂಗ ಕಸಿ ನಡೆಸುವ ಸಂದರ್ಭದಲ್ಲಿ ಸಾವಿಗೀಡಾಗಿದ್ರು. ಈ ಕುರಿತು ಆಸ್ಪತ್ರೆ ವಿರುದ್ಧ ತನಿಖೆ ನಡೆಸುವಂತೆ ಮೃತ ಸೀಮಾರೈ ಪತಿ ಮಾಜಿ ಯೋಧ ಪಂಕಜ್ ರೈ ಸರ್ಕಾರ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಆದರೆ ಆಸ್ಪತ್ರೆ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಬೇಸತ್ತ ಪಂಕಜ್ ರೈ ಸಂಸದ ರಾಜೀವ್ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿದ್ರು. ಇವರ ನೋವಿಗೆ ಸ್ಪಂದಿಸಿದ ರಾಜೀವ್ ಚಂದ್ರಶೇಖರ್ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳುವ ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆ ಪತ್ರ ಬರೆದಿದ್ದಾರೆ. ಕೂಡಲೇ ಇಂತಹ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು, ಪಂಕಜ್ಗೆ ನ್ಯಾಯ ಒದಗಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.